ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KS 384 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ನಡೆದ KS ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ಗೊಂದಲ ಆಗಿದ್ದು, ಸಾಕಷ್ಟು 50ರಿಂದ 60 ಕ್ವಶನ್ವರೆಗೂ ಕೂಡ ಇಂಗ್ಲೀಷಲ್ಲಿ ಒಂದು ಅರ್ಥ ಕೊಡ್ತಿದ್ದರೆ ಕನ್ನಡದಲ್ಲಿ ಇನ್ನೊಂದು ಅರ್ಥ ಕೊಡ್ತಿತ್ತು. ಈ ರೀತಿಯಾಗಿ ಕನ್ನಡ ಭಾಷಾಂತರದಲ್ಲಿ ಗೊಂದಲ ಉಂಟಾಗಿ ಎಷ್ಟೋ ಅಭ್ಯರ್ಥಿಗಳು ಕೂಡ ತಮ್ಮ ಕ್ವಶನ್ಗೆ ಸರಿಯಾದ ಉತ್ತರವನ್ನು ನೀಡದೆ ಅನ್ಯಾಯ ಕೂಡ ಆಗಿತ್ತು. ಅದಕ್ಕಾಗಿ ಸಾಕಷ್ಟು ರೀತಿಯಿಂದ ಹೋರಾಟ ನಡೆಸಿದರು. 2/9/2024 ಅಂದರೆ ಇಂದು 10 ಗಂಟೆಗೆ ನಂತರ ಫ್ರೀಡಮ್ ಪಾರ್ಕಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡಿ ಹೋರಾಟವನ್ನು ನಡೆಸಿದಾಗ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. CM ಸಿದ್ದರಾಮಯ್ಯ ಸರ್ ಅವರು ಈ KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ಟ್ವೀಟ್ ಮಾಡಿದ್ದಾರೆ. ಅದು ಏನಂತ ನೋಡೋಣ. KPSC ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆಯಲ್ಲಿ ಅಸಮರ್ಪಕ ಕನ್ನಡ ಭಾಷಾಂತರದ ಪ್ರಶ್ನೆಗಳ ವರದಿಯ ಹಿನ್ನೆಲೆ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳಲು 2 ತಿಂಗಳ ಒಳಗೆ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸುವಂತೆ ನಾನು KPSCಗೆ ಸೂಚಿಸಿದ್ದೇನೆ. ಮುಂಬರುವ ಪರೀಕ್ಷೆಯನ್ನು ಎಲ್ಲ ಶ್ರದ್ಧೆಯಿಂದ ಅನುಸರಿಸಿ ಅತ್ಯಂತ ಜವಾಬ್ದಾರಿಯಾಗಿ ಮತ್ತು ಹೊಣೆಗಾರಿಕೆಯೊಂದಿಗೆ ನಡೆಸಲಾಗುವುದು. ನಮ್ಮ ನೇಮಕಾತಿ ಪ್ರಕ್ರಿಯೆಯ ಸಮಗ್ರತೆಯನ್ನು ಎತ್ತಿ ಹಿಡಿಯಲು ನಾವು ಬದ್ಧರಾಗಿದ್ದೀವಿ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ನಿಮ್ದೇನು KPSCದು KS 384 ಹುದ್ದೆಗಳಿಗೆ ಏನು ಸಂಬಂಧಿಸಿದಿತ್ತಲ್ಲ, ಅದನ್ನು ಮರುಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅದು ಮರುಪರೀಕ್ಷೆ ಬಂದು ಇನ್ನೊಂದು 2 ತಿಂಗಳಲ್ಲಿ ಮರುಪರೀಕ್ಷೆ ಕೂಡ ನಡೀತದೆ. ಸ್ನೇಹಿತರೆ, ನಿಮ್ಮ ಹೋರಾಟಕ್ಕೆ ಈಗ ಜಯ ಕೂಡ ಸಿಕ್ಕಿದೆ, ಮರುಪರೀಕ್ಷೆ ಕೂಡ ಆಗಲಿದೆ. ಎಲ್ಲರೂ ಸರಿಯಾಗಿ ಸ್ಟಡಿಯನ್ನು ಮಾಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.